ಒಂದು ಭಾರತದ ಒಂದು ಆರ್ಥಿಕ ಶಿಸ್ತನ್ನು ಉಳಿಸ್ಕೊಂಡು ಉದ್ಯೋಗ ಸೃಷ್ಟಿ ಮಾಡಿ ರೈತರಿಗೆ, ಬಡವರಿಗೆ, ವಿಶೇಷವಾಗಿ ವುಮೆನ್ ಎಂಟರ್ಪ್ರೈನರ್ಸ್ಗಳಿಗೆ ಆದ್ಯತೆಯನ್ನು ಕೊಡಲಿಕ್ಕಿರ್ಬೋದು. ಈ ರೀತಿ ಹೆಚ್ಚಿನ ಒಂದು ಆದ್ಯತೆಯನ್ನು ಈ ಒಂದು ಬಜೆಟಲ್ಲಿ ಕೊಟ್ಟಿದ್ದಾರೆ. ಮತ್ತು ಗೌರವಾನ್ವಿತ ನಿರ್ಮಲಾ ಸೀತಾರಾಮನ್ ಜಿ ಅವರು ಒಂದು ದಾಖಲೆಯ ಒಂದು ಬಜೆಟನ್ನು ಕೂಡ ಕೊಟ್ಟಿದ್ದಾರೆ. ಮೋದಿಜಿಯವರ ನೇತೃತ್ವದ ಈ NDA 3ಯಲ್ಲೂ ಕೂಡ ತುಂಬ ಒಳ್ಳೆ ರೀತಿಯಂಥ ಒಂದು ಬಜೆಟನ್ನು ಕೊಟ್ಟಿದ್ದಾರೆ. ಉದ್ಯೋಗಕ್ಕೆ 1.48 lakh crore rupees ಕೊಟ್ಟಿದ್ದಾರೆ. ಇದು ದೇಶದ ವಿಚಾರವಾಗಿ ನೋಡ್ತಾ ಹೋದರೆ ಇನ್ನೂ ಕಡಿಮೆ ಅನಿಸುತ್ತೆ. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಇಡಬೇಕಿತ್ತು ಅನಿಸುತ್ತಾ ನಿಮಗೆ? ಯಾಕಂದರೆ ಇಡೀ ದೇಶದಾದ್ಯಂತ ನೋಡ್ತಾ ಹೋದರೆ ಉದ್ಯೋಗ ಮತ್ತು ಶಿಕ್ಷಣ ಎರಡೂ ಸೇರಿ 1.48 lakh crore ಇಟ್ಟಿದ್ದಾರೆ ಅಷ್ಟೇ. ಒಂದು ನೇರವಾಗಿ 1 lakh ಸಮಥಿಂಗ್ ಕ್ರೋರ್ಸ್ನ ಉದ್ಯೋಗ ಮತ್ತು ಶಿಕ್ಷಣಕ್ಕೆ ಇಟ್ಟಿದ್ರು ಕೂಡ ಇಂಡೈರೆಕ್ಟ್ಲಿ ಬೇರೆ ಬೇರೆ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಉದ್ಯೋಗವನ್ನು ಇನ್ನೂ ಹೆಚ್ಚು ಪ್ರಮೋಟ್ ಮಾಡಲಿಕ್ಕೆ, ಸ್ಕಿಲ್ ಪ್ರಮೋಟ್ ಆಗಲಿಕ್ಕೆ ಆ ಒಂದು ದಿಕ್ಕಲ್ಲೂ ಕೂಡ ಅದಕ್ಕೆ ಶಕ್ತಿ ತುಂಬುವಂಥ ಕಾರ್ಯವನ್ನು ಮಾಡೋದ್ರಿಂದ ಆ ಒಂದು ಗೋಲನ್ನು ರೀಚ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಪೂರ್ಣ ಪ್ರಮಾಣದ ಬಜೆಟಲ್ಲಿ ಕರ್ನಾಟಕಕ್ಕೆ ಯಾವುದಾದ್ರೂ ವಿಶೇಷ ಯೋಜನೆಗಳನ್ನು ಘೋಷಣೆ ಮಾಡ್ತಾರೆ ಅಂತ ನಿರೀಕ್ಷೆಗಳಿತ್ತು. ಯಾವುದು ಕೂಡ ಘೋಷಣೆ ಆಗಿಲ್ಲ ಆ ರೀತಿ ಯೋಜನೆಗಳು. ತಮಗೇನಾದರೂ ಭಾಷಣದಲ್ಲಿ ಆ ರೀತಿಯಾದಂಥ ಯೋಜನೆಗಳು ಒಂದು ಟೋಟಲ್ ಈ ಟರ್ಮಲ್ಲಿ ತಮಗೆ ಈ ಟೋಟಲ್ 5 yearsಲ್ಲಿ ಮೊದಲೇ ವರ್ಷದಲ್ಲಿ ಬೇರೆ ಬೇರೆ ಕಾರಣಕ್ಕೆ ಬಿಹಾರ್ ಆ್ಯಂಡ್ ಆಂಧ್ರಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಟ್ಟಿದ್ದಾರೆ ಅಂತ ಮೇಲ್ನೋಟಕ್ಕೆ ಕಂಡರೂ ಕೂಡ ಇನ್ನುಳಿದಂಥ ಎಲ್ಲ ಕಾರ್ಯಕ್ರಮಗಳು ಕೂಡ ಎಲ್ಲ ರಾಜ್ಯಕ್ಕೂ ಕೂಡ ಇಡೀ ದೇಶಕ್ಕೆ ಮುಟ್ಟುವಂಥ ಕಾರ್ಯಕ್ರಮಗಳೇ. ಅದು ಉದಾಹರಣೆ PMGSY ಇರ್ಬೋದು, ಕೇಂದ್ರದ ಟೋಟಲ್ ಬಜೆಟ್ ಮತ್ತು ವಿಶೇಷವಾಗಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟಿಗೆ ರಾಜ್ಯ ಸರ್ಕಾರದ ಸಹಕಾರ ಜೊತೆಗೆ 1 ಲಕ್ಷ ಕೋಟಿ ಸೆಪ್ರೇಟ್ ಹಣವನ್ನು ಕೂಡ ಇಟ್ಟಿದ್ದಾರೆ. ಅಂದರೆ ರಾಜ್ಯ ಮತ್ತು ಕೇಂದ್ರ ಎರಡು ಒಟ್ಟಾಗಿ ಸೇರಿ ಮಾಡುವಂಥ ಒಂದು ಯೋಜನೆಗಳಿದೆ. ಇದು ಕೂಡ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಎಜುಕೇಷನ್ ಲೋನಿಗೂ ಕೂಡ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಮುದ್ರಾ ಲೋನಿಗೂ ಕೂಡ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಕರ್ನಾಟಕದ ವಿಚಾರವಾಗಿ ಹೇಳಬೇಕಾದ್ರೆ ಸರ್, ಈಗ ಬೆಂಗಳೂರಲ್ಲಿ ಪೆರಿಫೆರಲ್ ರಿಂಗ್ ರೋಡ್ಗೆ ಏನಂತಂದ್ರೆ ಅತಿ ದೊಡ್ಡ ಪ್ರಮಾಣದಲ್ಲಿ ಹಣವನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇತ್ತು ಸರ್ಕಾರ. ಅದ್ರ ಜೊತೆಗೆ ಬಹಳಷ್ಟು ದೊಡ್ಡ ಅದು ಏನಂತಂದ್ರೆ ಪ್ರಾಬ್ಲಮ್ ಇವಾಗಲೂ ಸಹಿತ ಕ್ರಿಯೇಟ್ ಆಗ್ತಾ ಇದೆ ಜನರಿಗೆ. ಎರಡನೇದಾಗಿ ಇನ್ಫ್ರಾಸ್ಟ್ರಕ್ಚರ್ ವಿಚಾರದಲ್ಲಿ, ರೋಡ್ಗಳ ವಿಚಾರದಲ್ಲಿ ಅಗಲೀಕರಣ ಮಾಡೋದಕ್ಕೆ ಬಹಳಷ್ಟು ರಾಷ್ಟ್ರೀಯ ಹೆದ್ದಾರಿಗಳು ಕಾಯ್ತಾ ಇದ್ದಾವೆ. ಅಲ್ಲೂ ಸಹಿತ ಅಂದರೆ ಕರ್ನಾಟಕಕ್ಕೆ ಸಿಕ್ಕಿಲ್ಲ. ಪೆರಿಫೆರಲ್ ರಿಂಗ್ ರೋಡ್ ಅಲ್ಲೂ ಸಿಕ್ಕಿಲ್ಲ. ನೋ ನಾವು ಸಿಕ್ಕಿಲ್ಲ ಅಂತ ನಾವು ಹೀಗೆ ಹೇಳಲಿಕ್ಕಾಗಲ್ಲ. ಇನ್ನೂ ಕೂಡ ಯಾವ್ಯಾವ ಇಲಾಖೆಗಳಿಗೆ ಏನು ಹಣವನ್ನು ಇಟ್ಟಿದ್ದಾರೆ ಅದರಲ್ಲಿ ಉದಾಹರಣೆ ರಾಷ್ಟ್ರೀಯ ಹೆದ್ದಾರಿ ಅದರಲ್ಲಿಗೆ ಏನು ಕಾರ್ಯಕ್ರಮ ಇದೆ ಅಂತ ಅದು ಗಡ್ಕರಿಜಿಯವರ ನ್ಯಾಷನಲ್ ಹೈವೇ ನಮ್ಮ ಡಿಪಾರ್ಟ್ಮೆಂಟ್ ಅದು ಪುಸ್ತಕವನ್ನು ತೆಗೆದು ನೋಡಿದಾಗ ಮಾತ್ರ ಸಾಧ್ಯ ಆಗುತ್ತೆ. ಉದಾಹರಣೆಗೆ ನಮ್ಮ ಶಿವಮೊಗ್ಗ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಈಗ ಲಾಸ್ಟ್ 5 yearsಲ್ಲಿ 20,000 crores ನಮ್ಮ ಶಿವಮೊಗ್ಗ ಕ್ಷೇತ್ರಕ್ಕೆ ಬಂದಿದೆ. ಈಗ ಪ್ರೆಸೆಂಟ್ ಈಗ ಆನ್ಗೋಯಿಂಗ್ಗೆ 8,000 to 9,000 ಕೋಟಿ ವರ್ಕ್ ನಡೀತಾ ಇದೆ. ಉದಾಹರಣೆಗೆ ರೈಲ್ವೆ ಎಕ್ಸ್ಪೆನ್ಷನ್ ವರ್ಕ್ ಆಲ್ರೆಡಿ ಆಗ್ತಾ ಇದೆ. ಅಫಿಷಿಯಲ್ ಆಗಿ ಬಜೆಟ್ ಬುಕ್ನಲ್ಲಿ ಇಂಥ ಕಾರ್ಯಕ್ರಮಕ್ಕೆ ಅಂತ ಅನೌನ್ಸ್ಮೆಂಟ್ ಆಗದೇ ಇರ್ಬೋದು. ಅದು ಟೋಟಲ್ ಇನ್ಫ್ರಾಸ್ಟ್ರಕ್ಚರ್ಗೆ, ಅದು ರೈಲ್ವೆ ಇರ್ಬೋದು, ಹೈವೇ ಇರ್ಬೋದು, ಏರ್ವೇಸ್ ಇರ್ಬೋದು, ಇದೆಲ್ಲದೂ ಕೂಡ ಇಂಡೈರೆಕ್ಟ್ಲಿ ಹೆಲ್ಪ್ ಆಗುತ್ತೆ ಅಲ್ವಾ? ಹಾಗಾಗಿ ರಾಜ್ಯಕ್ಕೆ ಅನುಕೂಲ. ಪರ್ಟಿಕ್ಯುಲರ್ ನೀವು ಹೇಳಿದಾಗೆ ಕರ್ನಾಟಕ ಇಂಥ ದೇವಸ್ಥಾನ, ಇಂಥ ರಸ್ತೆ ಅಂತ ಹೇಳಿ ಹೈಲೈಟ್ ಆಗದೇ ಇರ್ಬೋದು. ಆದರೆ ಓವರಾಲ್ ಆಗಿ ನಮ್ಮ ಕರ್ನಾಟಕವು ದೇಶಕ್ಕೇನು ಲಾಭ ಆಗುತ್ತೆ, ನಮ್ಮ ರಾಜ್ಯಕ್ಕೂ ಕೂಡ ಹಾಗೆ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು.